ಒಂದ್ ನಿಮಿಷ, ನೀನ್ ನನ್ ಸೀಸನ್ ಅಲ್ಲಿ ಏನಾದ್ರು ಬಂದ್ಬಿಟ್ಟಿದ್ರೆ ಚಚ್ಚಾಕ್ಬಿಟ್ಟಿರೋಳು, ಹೊಸ್ಕಾಗ್ಬಿಡ್ತಿದ್ದೆ ನೀನು. ನಿಜ, ನಿಂಗೆ ಚಚ್ಚಾಕ್ಬಿಡ್ತಿದ್ದೆ. ಏನ್ ಗೊತ್ತಾ ಗಾಡಿಗಾನ್ವಿ, ನೀನ್ ಇಷ್ಟೆಲ್ಲ ಹೇಳಿ ಹೋಗ್ತಾ ಇದೀಯಾ. ನೆಕ್ಸ್ಟ್ ಬಲಿ ಆಗೋದು ನಿಮ್ಮ ಅಕ್ಕನೇ ಅಲ್ಲಿ. ಸರ್, ಆಸ್ ಐ ಟೋಲ್ಡ್ ಯು, ಈ ಶೋ ಅಲ್ಲಿ ಸಂಬಂಧಗಳಿಗೆ ಯಾವತ್ತು ಬೆಲೆ ಇಲ್ಲ. ಕಂಟೆಸ್ಟೆಂಟ್ಗಳ ಮಧ್ಯ ಸಂಬಂಧಗಳು ಎಲ್ಲಿ ಬೆಲೆ ಇರುತ್ತೆ, ಹಳ್ಳಿ ಜನದ ಜೊತೆ. ಕಂಟೆಸ್ಟೆಂಟ್ ಜೊತೆ ನಿನ್ಗೆ ಯಾವ ಸಂಬಂಧನೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಹತ್ರನೂ ಇಟ್ಕೊಂಬೇಡ. ಫಸ್ಟ್ ಆಫ್ ಆಲ್ ಆ ಬಿ ಬಟರ್ 3 ವಾರಕ್ಕೆ ಎಗ್ರೋಗ್ತಾಳೆ. ಸೊ ಆರಾಮಾಗಿರು, ತಲೆ ಕೆಡಿಸ್ಕೋಬೇಡ. ಆಯ್ರು ಸರ್. ದೊಡ್ಡಮ್ಮ ಅವರ ಮೌತ್ ಪೀಸ್ ಬಂದ್ಬಿಟ್ಟಿದೆ ಸರ್. ಓ ಆಯ್ತಮ್ಮ. Just sit, okay? I am a contestant here. I am a contestant here. Even so you talk. You shut up. You shut up. You talk. You shut up. You shut up. ದರ್ಶಿನಿ, ಬಿಬಿ 3 ವಾರ ಇರ್ತಾರೆ ಅಂತ ಹೇಳಿದ್ರಿ. ಹೌದು. ಮಿಗ್ದೋರು ಯಾರು ಇರಲ್ಲ. ಹೌದಾ? ನೋಡಿ ಸರಿ, ಒಂದಿನದಿಂದ ಜಾಸ್ತಿ ಇದ್ರೆ ನೀ ಶೋ ಇಂದ ಔಟ್ ಆಗ್ಬೇಕು. ನೀ ಶೋ ಇಂದ ಔಟ್ ಆಗು. ಒಂದಿನದಿಂದ ಜಾಸ್ತಿ ನಾನಿದ್ರೆ ನೀ ಶೋ ಇಂದ ಔಟ್ ಆಗ್ಬೇಕು. ನೀ ಶೋ ಇಂದ ಔಟ್ ಆಗು. ಒಂದಿನದಿಂದ ಜಾಸ್ತಿ ನಾನಿದ್ರೆ ನೀನು ಔಟ್ ಆಗು. ಶೋ ಇಂದ ಒಂದಿನಕ್ಕಿಂತ ಜಾಸ್ತಿ ದಿನ ನಾನಿತ್ತು ಅಂದ್ರೆ ಯು ವಿಲ್ ಬಿ ಔಟ್. ದರ್ಶಿನಿ ಸ್ಟಾಪ್. ಗಾನವಿ ಸ್ಟಾಪ್. ಇಲ್ಲಿ ಏನೇ ಮಾತಾಡ್ಲಿ ನೀವು, ಅಖಾಡ ಅಂತ ಅಲ್ಲಿದೆ ಏನು, ಅಲ್ಲಿ ಮಾತಾಡಿದ್ರೆ ಬಹಳ ಖುಷಿ ಪಡ್ತೀನಿ. ಆ ಅಖಾಡದ ರುಚಿ ಗಾನವಿ ಗೊತ್ತಿದೆ. ಅದು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಅನುಭವಿಸ್ಬೇಕು. ಆಗ ಗೆದ್ದು ಮಾತಾಡಿದ್ರೆ ಮಜಾ ಇರುತ್ತೆ. ಅರ್ಥ ಆಯ್ತಾ? ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಾಟ್ ಹರ್, ಯು 3 ವಾಚ್ ಹರ್ ರೂಲ್ ದ ಶೋ. ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ದರ್ಶಿನಿ. ಗುಡ್ ಲಕ್, ವೆಲ್ಕಮ್. ಏನ್ರಿ, ಯುವರ್ ಯಂಗೆಸ್ಟ್ ಆಂಟರ್ಪ್ರನರ್. ಅಲ್ಲೂ ಕೂಡ ತುಂಬಾ ಜನ ಇದ್ದಾರೆ ಆಂಟರ್ಪ್ರನರ್ಸ್ ಆಕ್ಚುಲಿ. ಓಕೆ, ಸೊ ತುಂಬಾ ಕಡಿಮೆ ವರ್ಷದಲ್ಲಿ 2 ಬ್ರಾಂಚ್ ಓಪನ್ ಮಾಡಿದೀರಾ ನೀವು. ಎಲ್ಲೆಲ್ಲಿದೆ ಬ್ರಾಂಚಸ್? ಸರ್, ಒಂದು JP ನಗರ್ ಮತ್ತೆ ಇನ್ನೊಂದು ಕೋರ್ಮಂಗ್ಲಾ ಅಲ್ಲಿದೆ ಸರ್. ಸೊ ಈಗ ಎಲ್ಲ ಹುಡುಗಿ ದಯವಿಟ್ಟು ನಿಮ್ಮ ಉಗುರುಗಳನ್ನು ತೋರಿಸಿ. ಎಲ್ಲ ನೇಲ್ ಆರ್ಟ್ ಏನಾದ್ರು ಮಾಡ್ಕೊಂಡ್ ಬಂದಿದ್ದೀರಾ? ನಿಮ್ ತೋರಿಸಿ. ವಾವ್, ಏನೆಲ್ಲ ಹಾಕೊಂಡಿದ್ದೀರಾ? ಅದು ಹೆಂಗ್ ಇರುತ್ತಾ ಉಗುರು ಮೇಲೆ? ಹಂಗೆ ಇರುತ್ತೆ ಸರ್. ಇಟ್ ಡಿಪೆಂಡ್ಸ್ ಆನ್ ನಾವು ಹೇಗೆ ಮಾಡ್ತೀವಿ, ಹೇಗೆ ಮೇಂಟೈನ್ ಮಾಡ್ತೀವಿ, ಎಲ್ಲ ಡಿಪೆಂಡ್ ಆಗಿ ಟೈಮ್ ಡ್ಯೂರೇಷನ್ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ವೆರೈಟೀಸ್ ಬರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಅಕಾರ್ಡಿಂಗ್ ಮಾಡ್ಕೊಬೇಕಾಗುತ್ತೆ ಸರ್. ಈಗ ಹಳ್ಳಿಗೆ ಸೆಲೆಕ್ಟ್ ಆಗಿದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಯಾವ ನೇಲ್ ಆರ್ಟು ಇರಲ್ಲ. ಈ ನೇಲ್ಸ್ ನ ಪರಿಸ್ಥಿತಿ ಏನಾಗಬಹುದು ಅಂತ ಗೊತ್ತಿಲ್ಲ ಸರ್. ಆಕ್ಚುಲಿ ನಾನು ಇದುವರೆಗೂ ಆಲ್ಮೋಸ್ಟ್ 3 years ಇಂದ ಒಂದೇ ಒಂದು ದಿನಾನು ನೇಲ್ಸ್ ಮಾಡ್ಲಾರ್ದೆ ಇದ್ದಿದ್ದೇ ಇಲ್ಲ. ಸೊ ಎವ್ರಿ ಡೇ ನನ್ನ ನೋಡಿದಾಗ, ಸಿನ್ಸ್ ಐ ಆಮ್ ಆಲ್ಸೋ ನೇಲ್ ಆರ್ಟಿಸ್ಟ್, ನನ್ನ ನೇಲ್ಸ್ ಯಾವಾಗಲೂ ಇರುತ್ತೆ. ಅಲ್ಲಿ ಹೋದಾಗ ಐ ಡೋಂಟ್ ನೋ ನನ್ನ ನೇಲ್ಸ್ ಈ ಕಂಡೀಷನ್ ಅಲ್ಲಂತೂ ಇರೋದಿಲ್ಲ. ಈ ಒಂದು ಉಗುರುಗಳು ಸಗಣಿ ಒಳಗೋದ್ರೆ ಏನಾಗಬಹುದು?